ಆ ಒಂದು ಮರವು ಏನ್ ಮಾಡ್ತದೆ, ಅವರಿಗೆ ಸುರಕ್ಷಿತ ತಾಣವನ್ನು ಕೊಡುವುದಾಗಿದೆ. ಮತ್ತು ಅಲ್ಲಿ ಬಂದು ಕೂತ್ಕೊಂಡ ಪ್ರತಿಯೊಂದು ಪಕ್ಷಿಗಳಿಗೆ ಏನಾಗಿದೆ ಅಂತಂದ್ರೆ ಒಂದು ರಕ್ಷಣೆಯನ್ನ ಕೊಡುವುದಾಗಿದೆ. ಹಾಗಾಗಿ ನಾವು ಈ ಒಂದು ಒಂದು ಮರವನ್ನು ನೋಡುವಾಗ ಆ ಮರದ ಮೇಲೆ ಅನೇಕ ಜನರು ರಕ್ಷಣೆಯನ್ನ, ವಿಶ್ರಾಂತಿಯನ್ನ ಮತ್ತು ಸುರಕ್ಷತೆಯನ್ನು ಅವರು ತೆಗೆದುಕೊಳ್ಳುವಂತವರಾಗಿದ್ದಾರೆ. ಯಾರಾದ್ರೂ ಒಬ್ರು ಈಗ 13ನೇ ಅಧ್ಯಾಯಕ್ಕೆ ತೆಗೆರಿ. ಮತ್ತೊಂದು ಬರೆದ ಸುವಾರ್ತೆ 13ನೇ ಅಧ್ಯಾಯ. ಇಲ್ಲಿ 3 ಸಾಮ್ಯಗಳು ಅಂತ ನಿಮಗೆ ಹೇಳಿದೆ. ಒಂದು ಬಿತ್ತುವ ಸಾಮ್ಯ, ಆಮೇಲೆ ಗೋಧಿ ಮತ್ತು ಅಣಜಿ, ಆಮೇಲೆ ಹುಳಿ ಹಿಟ್ಟಿನ ಒಂದು ಸಾಮ್ಯ. ಓಕೆ, ಈ ಒಂದು ಸಾಸಿವೆಗಳ ಸಾಮ್ಯ 30ನೇ ವಚನದಿಂದ ಬರೆಯಲ್ಪಟ್ಟಿದೆ ನೋಡ್ರಿ. 30ನೇ ವಚನದಿಂದ 13ನೇ ಅಧ್ಯಾಯ, ಮತ್ತೆ ಸುವಾರ್ತೆ 13ನೇ ಅಧ್ಯಾಯ 30ನೇ ವಚನದಿಂದ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ನೋಡ್ರಿ, ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ. ಆತನು ಮತ್ತೊಂದು ಸಾಮ್ಯ ಅವರಿಗೆ ಹೇಳಿದಾನೆ, ಅಂದರೆ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ ಎಂಬುದಾಗಿ. ಇದು ನಮ್ಮ ಮಾರ್ಕನ್ ಬಳಸುವಾರ್ತೆ, ಲೂಕನ್ ಬಳಸುವಾರ್ತೆ, ಮತ್ತೆ ಬಳಸುವಾರ್ತೆ, ಈಗ ಎಲ್ಲ ಒಂದು ವಾಕ್ಯ ಭಾಗಗಳನ್ನು ನೋಡ್ಲಿಕ್ಕೆ ಸಾಧ್ಯ. ಓಕೆ, ಮಾರ್ಕನ್ ಬಳಸುವಾರ್ತೆ 4ನೇ ಅಧ್ಯಾಯ 30-32 ವಚನದಲ್ಲಿ ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸೋಣ, ಯಾವ ಸಾಮ್ಯದಿಂದ ಅದನ್ನು ತೋರಿಸಿಕೊಡೋಣ. ಅದು ಸಾಸಿವೆ ಕಾಳಿನಂತಿರುತ್ತದೆ. ಭೂಮಿಯಲ್ಲಿ ಬಿತ್ತುವಾಗ, ಅದು ಭೂಮಿಯಲ್ಲಿರುವಾಗ ಎಲ್ಲಾ ಬೀಜಗಳಿಂದ ಸಣ್ಣದಾಗಿದೆ. ಬಿತ್ತಿದ ಮೇಲೆ ಅದು ಬೆಳೆದು ಎಲ್ಲಾ ಕಾಯಿಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬಿಡುವುದರಿಂದ ಆಕಾಶದಲ್ಲಿ ಆಡುವ ಹಕ್ಕಿಗಳು ಅದರ ನೆರಳಿನಲ್ಲಿ ವಾಸ ಮಾಡುತ್ತವೆ ಎಂಬುದಾಗಿ ದೇವರ ವಾಕ್ಯ ನೋಡುವವರಾಗಿದೆ. ಕೇಳಿಸ್ಕೊಡ್ರಿ, ಒಂದು ಸಾಮ್ಯದ ಅರ್ಥ ನೋಡುವಾಗ ಸಾಸಿವೆ ಕಾಳು ಸಣ್ಣದಿದೆ, ಒಂದೇ ಸಾಸಿವೆ ಏನಾಗುತ್ತದೆ ದೊಡ್ಡದಾಗಿ ಬೆಳೀತದೆ ಮತ್ತು ಅನೇಕ ಜನರಿಗೆ ರಕ್ಷಣೆಯನ್ನ ಕೊಡ್ತದೆ ಎಂಬುದಾಗಿ ನೋಡ್ತೇವೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಆತನು ಒಬ್ಬೇ ವ್ಯಕ್ತಿಯಾಗಿದ್ರು ಕೂಡ ಯಾರೆಲ್ಲ ಯೇಸು ಮೇಲೆ ನಂಬಿಕೆ ಇಡ್ತಾರೋ ಏನಾಗ್ತಾರೆ, ಒಂದು ದೊಡ್ಡ ಜನಾಂಗವಾಗಿ ಮಾರ್ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇಸ್ರೇಲ್ ದೇಶದಲ್ಲಿ ಈ ಒಂದು ಶುಭ ಸಂದೇಶ ಸಾಗಲ್ಪಟ್ಟಿತು. ಅದಾದ ನಂತರ ಯೇಸು ಕ್ರಿಸ್ತನ ಶಿಷ್ಯರುಗಳು ಲೋಕದ ಕಟ್ಟಕಡೆ ಹೊರಟೋಗಿ ಯೇಸು ಕ್ರಿಸ್ತನ ಕುರಿತಾಗಿ ಸುವಾರ್ತೆಯನ್ನು ಸಾರಿದರು. ಈಗ ಯೇಸು ಕ್ರಿಸ್ತನಲ್ಲಿ ಇವತ್ತು ಅನೇಕ ಕುಲ, ಭಾಷೆ, ಜಾತಿ, ಜನಾಂಗಗಳು ಏನಾಗಿದ್ದಾರೆ, ಯೇಸುನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದ್ದಾರೆ. ಇವತ್ತು ದೊಡ್ಡ ಕುಲವಾಗಿ ಅದು ಮಾರ್ಪಟ್ಟಿದೆ. ಇವತ್ತು ಯೇಸು ಕ್ರಿಸ್ತನ ಶಿಷ್ಯರುಗಳು ಈ ದೇವರ ರಾಜ್ಯನ ಲೋಕದಾದ್ಯಂತ ಏನ್ ಮಾಡಿದ್ದಾರೆ ಅಂದ್ರೆ ಇದನ್ನ ತೆಗೆದುಕೊಂಡು ಹೋಗಿ, ಅಂದ್ರೆ ಯೇಸು ಕ್ರಿಸ್ತನ ಒಂದು ಬೀಜವಾಗಿದ್ದಾನೆ. ಯೇಸು ಕ್ರಿಸ್ತನ ಸತ್ತಾಗ ಅದು ಒಂದೇ ಆಗಿ ಸಾಯುತ್ತೆ. ಅದು ಒಂದ್ ವೇಳೆ ಸತ್ತು ಅದು ಮೊಳಕೆ ಹೊಡೆಯುವಾಗ ಅದು 100ರಷ್ಟು ಪ್ರತಿಫಲ ಕೊಡುತ್ತದೆ ಎಂಬುದಾಗಿ ನೋಡುವ ಪ್ರಕಾರವಾಗಿ ಯೇಸು ಸತ್ತನು. ಆತನು ಏನಂತಂದ್ರೆ ಆತನು ಇವತ್ತು 100ರಷ್ಟು ಬೀಜವನ್ನ ಆತನು ಮೊಳಕೆ ಹೊಡೆದು ಇವತ್ತೇನಂದ್ರೆ ಅನೇಕ ರೀತಿಯ ಫಲಗಳನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಸೊ ಇದನ್ನ ನಾವೇನಂತ ಕರಿತೇವೆ ಅಂತಂದ್ರೆ ಯೇಸು ಕ್ರಿಸ್ತನ ಈ ಒಂದು ಸಾಸಿವೆ ಕಾಳಿನ ಒಂದು ರೂಪಾಲಂಕಾರ ಅನೇಕ ಅರ್ಥವನ್ನು ನಮಗೆ ಅದು ಕೊಡುವುದಾಗಿದೆ. ಇದು ಆತ್ಮಿಕವಾದ ಅರ್ಥ ಏನ್ ಕೊಡ್ತದೆ, ವಾಟ್ ಈಸ್ ದ ಸ್ಪಿರಿಚುವಲ್ ಮೀನಿಂಗ್ ಆಫ್ ದಿಸ್ ಮಸ್ಟರ್ಡ್ ಸೀಡ್ ಅಂತ ನೋಡುವಾಗ, ನೆವರ್ ಡಿಸ್ಪೈಸ್ ಸ್ಮಾಲ್ ಬಿಗಿನಿಂಗ್ಸ್. ನಿಮ್ಮ ಜೀವಿತದಲ್ಲಿ ಬರುವಂತಹ ಸಣ್ಣ ಸಣ್ಣ ಒಂದು ಬೆಳವಣಿಗೆಗಳನ್ನು ಯಾವತ್ತೂ ಕೂಡ ನೀವೇನ್ ಮಾಡಿ ತಿರಸ್ಕಾರ ಮಾಡಬೇಡ್ರಿ.
ಎಲ್ಲ ಸಣ್ಣದಾಗಿರ್ತದೆ. ನಿಮ್ ಜೀವಿತದಲ್ಲಿ ಏನೇ ಬಂದ್ರು ಸಣ್ಣದಾಗಿ ಬರ್ತದೆ. ನೀವೇನೇ ಬಿಸ್ನೆಸ್ ಮಾಡಿದ್ರು ಅದು ಸಣ್ಣದಾಗಿ ಬಿಸ್ನೆಸ್ ಮಾಡಿರ್ತೀರಾ, ಅದು ಸಣ್ಣ ಸಣ್ಣ ಫಲ ಕೊಡ್ತದೆ. ನೀವ್ ಏನೇ ಮಾಡಿದ್ರು ಕೂಡ ಸಣ್ಣದಾಗಿ ಪ್ರಾರಂಭ ಮಾಡುವಾಗ ಯಾವ್ದೋ ಕಾರಣಕ್ಕೂ ನೀವೇನ್ ಮಾಡ್ಬೇಡ್ರಿ, ಅದಕ್ಕೆ ನಿರಾಶೆ ಒಳಗಾಗ್ಬೇಡ್ರಿ. ನಿಮ್ ಮಕ್ಕಳಿಗೆ ಬೆಳಿತಾ ಇರ್ತಾರೆ, ಅವ್ರು ಸ್ವಲ್ಪ ಮಾರ್ಕ್ಸ್ ತೆಗೆದುಕೊಳ್ತಾರೆ, ಸ್ವಲ್ಪ ಮಾರ್ಕ್ಸ್ ಕೊಡೋದಕ್ಕೆ ನೀವೇನಾಗ್ಬಾರ್ದು, ನೀವು ಡಿಸಪಾಯಿಂಟ್ ಆಗ್ಬಾರ್ದು. ನಿಮ್ಮ ಏನೋ ವ್ಯಾಪಾರ ಮಾಡ್ತಿರ್ತಾರೆ, ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಮಾತ್ರ ಲಾಭ ಬರುತ್ತೆ, ನೀವು ಡಿಸಪಾಯಿಂಟ್ ಆಗ್ಬಾರ್ದು. ಯಾಕಂತಂದ್ರೆ ದೇವರು ಆ ಸಣ್ಣ ವ್ಯಾಪಾರವನ್ನ ಇಟ್ಕೊಂಡು ನಿಮ್ಮ ದೊಡ್ಡ ವ್ಯಾಪಾರನ ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಿಮಗಿರುವಂತ ಈ ಸಣ್ಣ ಸಭೆ, ಇರುವಂತ 20-30 ಜನರು, ಈ 23 ಜನ ಇಟ್ಕೊಂಡು ದೇವರು ದೊಡ್ಡ ಸೇವೆಗೆ ಮಾರ್ಪಡಿಸಲಿಕ್ಕೆ ದೇವರು ಶಕ್ತಿ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. ಯಾಕಂದ್ರೆ ಯೇಸು ಕ್ರಿಸ್ತನ ಸೇವೆ ಅದು ಪ್ರಾರಂಭಗೊಂಡಿದ್ದು ಬರೀ 12 ಜನ ಶಿಷ್ಯರನ್ನ ಪ್ರಾರಂಭಗೊಂಡಿದ್ದು. ಈ 12 ಜನ ಶಿಷ್ಯರು ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ರು. ಈ 12 ಶಿಷ್ಯರು ಲೋಕದ ಎಲ್ಲ ಕಡೆಗೆ ಸುವಾರ್ತೆ ತೆಗೆದುಕೊಂಡಾಗಿ ಪ್ರಸಾರವನ್ನು ಮಾಡಿದ್ರು. ಈ 12 ಶಿಷ್ಯರ ಮೂಲಕವಾಗಿ ಇವತ್ತು ದೇವರ ರಾಜ್ಯವು ಇವತ್ತು ಈ ರೀತಿಯ ಮಟ್ಟಕ್ಕೆ ಬಂದು ತಲುಪಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಮೊದಲು ಈ ಒಂದು ಯಾದಗಿರಿ ಪಟ್ಟಣದಲ್ಲಿ ಸೇವೆಯನ್ನು ಸ್ಟಾರ್ಟ್ ಮಾಡಿದಾಗ ಬರೀ ಬೆರಳಿಕೆಯಲ್ಲಿ ಮಾತ್ರ ಜನರು ಇದ್ರು. 1-2 ಸ್ಟಾರ್ಟ್ ಆಯ್ತು. ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ಸಭೆ ಬೆಳೀತು. 100-150 ಹೆಚ್ಚು ಜನರು ಬರಕ್ ಪ್ರಾರಂಭ ಮಾಡಿದ್ರು. ಮತ್ತು ಬೆಳೀತಾ ಏನಾಯ್ತು ಅಂತಂದ್ರೆ ಆ ಸಭೆ ಅದೇನಂತಂದ್ರೆ ಅದು ನಿಧಾನವಾಗಿ ಕ್ಷೀಣಿಸ್ತಾ ಬಂತು. ಒಂದು ಕಾರಣ ಇದೆ ಅಂದ್ರೆ ಕ್ಷೀಣಿಸ್ತಾ ಬರ್ಲಿಕ್ಕೆ ಕಾರಣ ಇಲ್ಲಿ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಅನೇಕರು ವಲಸೆ ಹೋಗಿರುವಂತದ್ದು ಒಂದು ಕಾರಣ. ಎರಡದಾಗಿ ಅನೇಕ ಜನರಿಗೆ ಯೇಸು ಕ್ರಿಸ್ತನ ಅದಕ್ಕೋಸ್ಕರ ಬೇಕಾಗಿತ್ತು, ಅದ್ಭುತ ಮಾಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ಯೇಸು ಬೇಕಾಗಿತ್ತು. ಅದ್ಭುತ ಹೊಂದ್ಕೊಂಡ್ಮೇಲೆ ಯೇಸು ಸ್ವಾಮಿಗೆ ಟಾಟಾ ಬಾಯ್ ಬಾಯ್ ಮಾಡಿ ಹೋದ್ರು, ಹೊರಟು ಮತ್ತೆ ತಿರುಗಿ ಬರ್ಲಿಲ್ಲ. ಇನ್ ಕೆಲವೊಬ್ರು ಯೇಸು ನಂಬಿದ್ರು. ನನಗೆ ಯೇಸು ಸ್ವಾಮಿ ನನಗಾಗಿ ಆತನ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಆತನು ನನಗಾಗಿ ನನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ, ನಾನು ದೇವರ ಮಗಳಾಗಿ ಸ್ವೀಕಾರ ಮಾಡಿದ, ಅದಕ್ಕಾಗಿ ನಾನು ಕೊನೆ ತನಕ ಯೇಸು ಕ್ರಿಸ್ತ ಜೀವನ ಮಾಡ್ಬೇಕಂತೇಳಿ ಕೆಲವೊಬ್ರು ಇವತ್ತು ಯೇಸುವನ್ನ ಹಿಂಬಾಲಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಯೇಸು ಬರುವ ತನಕ ಎಷ್ಟು ಜನರು ತಮ್ಮ ನಂಬಿಕೆ ದೃಢ ನಿಂತ್ಕೊಳ್ತಾರೋ ನನಗದು ಗೊತ್ತಿಲ್ಲ. ನಿಮಗೂ ದೇವರಿಗೂ ಸಂಬಂಧಪಟ್ಟಂತ ವಿಷಯ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಏನೇ ಸಣ್ಣದಾಗಿದ್ರು ಕೂಡ ಯಾವ ಕಾರಣಕ್ಕೂ ಆ ಸಣ್ಣದು ಎಂಬುದಾಗಿ ನೀವೇನ್ ಮಾಡಿ ತಾತ್ಸಾರ ಮಾಡಬಾರದು. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ದೇವರು ದೊಡ್ಡದಾಗಿ ನಿಮ್ಮ ಆಶೀರ್ವಾದ ಮಾಡಿ, ಹನಿಯಲ್ಲಿ ಗುಡಿದರೆ ಹಳ್ಳ ಅಂತ ಕರಿತೀವಲ್ವಾ. ಹಾಗಾಗಿ ನೋಡ್ರಿ, ನೀವು ಒಂದು ಪೆಟ್ಟಿಗೆ ಮಾಡಿಕೊಂಡು ನಿಮ್ಮ ಹತ್ರ ಯಾವಾಗೆಲ್ಲ ನಿಮಗೆ ಸೇವಿಂಗ್ಸ್ ಉಳಿದುತ್ತ ಆ ಸೇವಿಂಗ್ಸ್ ಹಾಕೊಂತ ಬನ್ನಿ. ಫಸ್ಟ್ ಸ್ಟಾರ್ಟ್ ಆಗೋದು ₹1 ಸ್ಟಾರ್ಟ್ ಆಗುತ್ತೆ. ನಿಮಗೆಲ್ಲ ಯಾವಾಗೆಲ್ಲ ನಿಮಗೆ ಚಿಲ್ಲರೆ ಕಾಸುಗಳು ಉಳಿತದ, ನಿಮ್ಗೆ ಯಾವಾಗೆಲ್ಲ ಹೊರಗಡೆ ಮಾರ್ಕೆಟ್ಗೆ ಹೋಗೋದಲ್ಲ, ನಿಮ್ ಕೈಲಿ ಹಣ ಎಕ್ಸ್ಟ್ರಾ ಇರ್ತದಲ್ವಾ, ಒಂದು ಡಬ್ಬಿಗೆ ಹಾಕೊಂತ ಬನ್ನಿ. ಅದನ್ನ ಒಟ್ಟೆ ಯೂಸ್ ಮಾಡ್ಲೇಬೇಡ್ರಿ. ಅದು ಫುಲ್ ತುಂಬಾ ತನಕ ಯೂಸ್ ಮಾಡ್ಬೇಡ್ರಿ. ಅದು ತುಂಬಿದ ಮೇಲೆ ಅದು ಓಪನ್ ಮಾಡಿ ನೋಡಿದಾಗ ಸ್ಟಾರ್ಟ್ ಆಗಿದೆ ಎಷ್ಟು ರೂಪಾಯಿಂದ, ₹1 ಎಷ್ಟಾಯ್ತು, ಎಷ್ಟೋ ಸಾವಿರ ದುಡ್ಡಾಗಿ ಅದು ಮಾರ್ಪಡುತ್ತೆ. ಈ ರೀತಿಯಾಗಿ ದೇವರು ಸಣ್ಣ ಗುಂಪನ್ನಿಟ್ಕೊಂಡು ದೊಡ್ಡ ಜನಾಂಗವಾಗುವಂತೆ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರೆಬೆಕ್ಕಳ ಹೊಟ್ಟೆಯಲ್ಲಿ ಬರುವಂತ 2 ಮಕ್ಕಳನ್ನು ನೋಡಿ ದೇವರು ಅಂತ ಹೇಳ್ತಾರೆ. ರೆಬೆಕ್ಕಳ ಹೊಟ್ಟೆಯಲ್ಲಿ 2 ಮಕ್ಕಳು ಹುಟ್ಟಿದ್ರಲ್ವಾ, ದೇವರು ನೋಡಿ ಅವ್ರಿಗೆ ಅಂತ ಹೇಳ್ತಾನೆ. ದೇವರು ಜನಾಂಗ ಅಂತ ದೇವರು ಕರೆದ್ರು. ಜನರೇಷನ್ಸ್ ದೇರ್ ಇನ್ ಯುವರ್ ಹೋಮ್ ಅಂತ ಹೇಳಿದ ದೇವರು. ನಿನ್ನ ಒಳಗಡೆ ಜನಾಂಗಗಳನ್ನ ತರುವಂತಹ ವ್ಯಕ್ತಿಗಳಿಗೆ ಜೀವ ಕೊಡ್ತಾ ಇದೆಯಾ ಎಂಬುದಾಗಿ, ಜನ್ಮ ಕೊಡ್ತಿದೆ ಎಂಬುದಾಗಿ ದೇವರು ಹೇಳೋದು. ಈಗ ಯಾಕೋಬನ ಜನಾಂಗ ಉಂಟಾಯ್ತಾ? ಯಾಕೋಬನ ಮಕ್ಕಳಿಂದ ಇಸ್ರಾಯೇಲ್ ಜನಾಂಗ ಉಂಟಾಯ್ತಾ ಇಲ್ವಾ? ಏಸಾವ ಜನಾಂಗ ಉಂಟಾಯ್ತಾ ಇಲ್ವಾ? ಏಸಾವ ಮತ್ತು ಯಾಕೋಬ 2 ವ್ಯಕ್ತಿಗಳ ಮೂಲಕವಾಗಿ ದೇವರು ಇಸ್ರಾಯೇಲ್ ರಾಜ್ಯವನ್ನೇ ಸ್ಥಾಪನೆ ಮಾಡಿದ್ರು. ಹೌದೇಲ್ವ? 12 ಕುಲಗಳ ಉಂಟಾಯ್ತು. ಅದಕ್ಕೆ ದೇವರದ ಜನಾಂಗ. ಇದು ಒಬ್ಬ ವ್ಯಕ್ತಿ, ಆದ್ರೆ ಅವನು ಜನಾಂಗವಾಗಿ ಮಾರ್ಪಟ್ಟ. ಹಲ್ಲೆಲೂಯಾ. ಇವತ್ತು ನೋಡ್ಲಿಕ್ಕೆ ಒಬ್ಬರೇ, ಆದ್ರೆ ನಾವು ಜನಾಂಗಗಳನ್ನ ಸೃಷ್ಟಿ ಮಾಡುವಂತ ಜನರಾಗಿ ಮಾರ್ಪಡುವರಾಗಿದ್ದೇವೆ. ಹಲ್ಲೆಲೂಯಾ. ನನ್ ಕೈಲಿ ದೇವ್ರು ಏನ್ ಮಾಡಕ್ ಸಾಧ್ಯ? ನಾನು ಸಣ್ಣವಳು, ನನಗೆ ಮಾತಾಡಕ್ ಬರದವಳು, ನನಗೆ ಯಾರ ಜನರದ್ದು ಹೆಂಗ್ ಮಾತಾಡ್ಬೇಕಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಎಂಬುದು ಯಾವತ್ತೂ ಕೂಡ ಅನ್ಕೋಬೇಡ. ನಿನ್ನ ಒಳಗಡೆ ಅಸಾಧಾರಣವಾದ ವ್ಯಕ್ತಿ ವಾಸ ಮಾಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವು ಯಾವ ಕಾರಣಕ್ಕೂ ಚಿಂತೆ ಮಾಡಬೇಡ್ರಿ. ಏನ್ ಮಾಡಬೇಕು? ಸಣ್ಣ ಪ್ರಾರಂಭ ಇರುವಾಗ ನೀವೇನ್ ಮಾಡ್ಬೇಕು? ಹೆಚ್ಚಾಗಿ ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯಾ. ನೀವೇನ್ ಮಾಡ್ಬೇಕ್ರಿ?
ನೀವು ಪ್ರಾರ್ಥನೆ ಮಾಡಬೇಕು. ಮತ್ತೆ ನಿಮ್ಮ ಒಳಗಡೆ ಈ ನಂಬಿಕೆ ಎಂಬ ಬೀಜ ನಿಮ್ಮ ಒಳಗಡೆ ಉತ್ಪತ್ತಿ ಆಗಬೇಕು. ಹಲ್ಲೆಲೂಯಾ. ನೀವು ಏನೇ ಮಾಡಿದ್ರು ಕೂಡ ನಂಬಿಕೆಯಿಂದ ಬಿತ್ತಬೇಕು. ನೀವು ನಂಬಿಕೆಯಿಂದ ಬಿತ್ತುವಾಗ ಅಳುತ್ತಾ ನೀವು ಬಿತ್ತುವಾಗ ನೀವು ನಗುತ್ತಾ ಕೊಯ್ತೀರ ಎಂಬುದೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನೀವು ಕಷ್ಟದಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿ, ನೀವು ಅವಮಾನದಲ್ಲಿ, ಅಪಮಾನದಲ್ಲಿ, ಜನರಿಂದ ಅರ್ಥ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗಳಲ್ಲಿ ನೀವು ನಿಮ್ಮ ನಂಬಿಕೆಯನ್ನ ದೇವರಲ್ಲಿ ನೀವು ಬಿತ್ತಬೇಕು. ದೇವರು ನಿಮ್ಮ ನಂಬಿಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಒಂದು ಮನೆ ಪ್ರಾರಂಭಗೊಳ್ಳುವಂಥದ್ದು ಆ ಮನೆಗೆ ಮೂಲೆಗಲ್ಲು ಹಾಕುವ ಮೂಲಕವಾಗಿ ಆ ಮನೆಯ ಕಟ್ಟಡ ಪ್ರಾರಂಭಗೊಳ್ತದೆ. ಆ ಮನೆಯ ಫೌಂಡೇಶನ್ ಪ್ರಾರಂಭಗೊಳ್ಳುತ್ತೆ. ಹೌದೇ ಇಲ್ವೋ? ಒಂದು ಮೂಲೆಗಲ್ಲಿಂದ ಆ ಮನೆಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಮೂಲೆಗಲ್ಲು, ಹೌದಲ್ವಾ? ಮೂಲೆಗಲ್ಲು ಇಟ್ಟು ಸ್ಟಾರ್ಟ್ ಮಾಡ್ತೀವಿ. ಆ ಮೂಲೆಗಲ್ಲಿಂದ ಪ್ರಾರಂಭವಾದಂತ ಮನೆ ದೊಡ್ಡ ಕಟ್ಟಡವಾಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. ದೊಡ್ಡ ಅಪಾರ್ಟ್ಮೆಂಟ್ ಆಗಿ ಮಾರ್ಪಡುತ್ತೆ. ಟಾಲೆಸ್ಟ್ ಬಿಲ್ಡಿಂಗ್ ಆಗಿ ಮಾರ್ಪಡುತ್ತೆ. ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್, ಹೌದಲ್ವಾ? ಬುರ್ಜ್ ಖಲೀಫಾ. ಆ ರೀತಿಯಾಗಿ ದೊಡ್ಡ ದೊಡ್ಡ ಕಟ್ಟಡ ಹೆಂಗೆ ಸ್ಟಾರ್ಟ್ ಆಗಿದೆ? ಸಣ್ಣ ಕಲ್ಲಿನಿಂದ ಅದು ಸ್ಟಾರ್ಟ್ ಆಯ್ತು. ಆಮೇಲೆ ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ದೇವರು ಸಣ್ಣ ಪ್ರಾರಂಭ ದೊಡ್ಡದಾಗಿ ದೇವರು ಮಾರ್ಪಡಿಸ್ತಾರೆ. ಆ ದೊಡ್ಡದಾಗಬೇಕಾದ್ರೆ ಹೆಂಗಾಗುತ್ತೆ? ನಂಬಿಕೆಯಿಂದ ಉಂಟಾಗುತ್ತೆ, ದೊಡ್ಡದಾಗುತ್ತೆ. ನಂಬಿಕೆ ಇಲ್ಲದ್ರೆ ಏನಾಗಲ್ಲ, ಅದು ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ರೈತ ಆತನು ಬೀಜ ಬಿತ್ತುವಾಗ ಆತನು ಭೂಮಿಯಲ್ಲಿ ಬೀಜ ಬಿತ್ತುವಂಥದ್ದು, ಅಯ್ಯೋ ಬೆಳೆ ಬರ್ತದೋ ಇಲ್ವೋ, ಒಂದ್ ಬೀಜ ಬಿತ್ತಿದ್ದೀನಿ, 100 ಬೀಜ ಮಾರ್ಪಡ್ತದ ಇಲ್ವೋ, ನಾನು ಒಂದು ಕಲ್ಲಂಗಡಿ ಹಣ್ಣು ಬಿತ್ತಿದ್ದೀನಿ, ಈ ಒಂದು ಕಲ್ಲಂಗಡಿ ಬೀಜ ಅದು ಸುಮಾರು ಕಲ್ಲಂಗಡಿ ಹಣ್ಣುಗಳನ್ನು ಕೊಡ್ತದೆ ಇಲ್ಲ ಎಂಬುದಾಗಿ ಅದು ನಂಬಿಕೆಯಿಂದ ಬಿತ್ತದ ಹೊರತು ನಂಬಿಕೆಯಲ್ಲಿ ಬಿತ್ತೋದಿಲ್ಲ. ಒಂದು ಮಾವಿನ ಬೀಜ ಬಿತ್ತುವಾಗ ಆ ಒಂದು ಬೀಜದಿಂದ ಸಾವಿರಾರು ಹಣ್ಣುಗಳು ಬರ್ತದೆ ಎಂಬುದಾಗಿ ಅದು ನಂಬಿ ಆ ಬೀಜವನ್ನು ಬಿತ್ತುತ್ತಾನೆ. ಹಂಗೆ ನಾನು ಮತ್ತು ನೀವು ನಂಬಬೇಕು. ಹಲ್ಲೆಲೂಯಾ. ಇವತ್ತು ನಮ್ಮ ಹಣ ಸ್ವಲ್ಪ ಇರಬಹುದು, ಇವತ್ತು ನಮಗೆ ಕಷ್ಟ ಜಾಸ್ತಿ ಇರಬಹುದು, ಇವತ್ತು ನಾವು ಸಾಲಗಾರ ಆಗಿರ್ಬಹುದು, ಇವತ್ತು ಜನರು ನಮಗೆ ಇವತ್ತು ನಮ್ಮ ನೋಡಿ ಚುಚ್ಚು ಮಾತಾಡ್ತಾ ಇರ್ಬೋದು, ನಮಗೆ ಅವಮಾನ ಮಾಡ್ತಾ ಇರ್ಬೋದು, ಇವತ್ತು ಕುಡಿಸ್ದ ಮೇಲೆ ನಾವು ವಾಸ ಮಾಡ್ತಾ ಇರ್ಬೋದು. ಆದ್ರೆ ಮುಂದೆ ಒಂದು ದಿನ ದೇವರು ನನ್ನ ದೊಡ್ಡ ವ್ಯಕ್ತಿಯಾಗಿ ಮಾರ್ಪಡಿಸ್ತಾನೆ, ದೊಡ್ಡ ಜನಾಂಗವಾಗುವಂತೆ ಮಾರ್ಪಡಿಸ್ತಾನೆ, ಸ್ವಂತ ಮನೆ ಕಟ್ಟಿಕೊಳ್ಳೋದು ದೇವರು ಮಾಡ್ತಾನೆ, ಸ್ವಂತ ಕಾರ್ ತೆಗೆದುಕೊಳ್ಳೋದು ದೇವರು ಸಹಾಯ ಮಾಡ್ತಾನೆ, ನನ್ನ ಮಕ್ಕಳು ಉದ್ಧಾರ ಆಗುವಂತೆ ಮಾಡ್ತಾನೆ. ಈಗ ನನ್ನ ಮಕ್ಕಳು ದೊಡ್ಡ ಜನಾಂಗವಾಗಿ ಮಾರ್ಪಡ್ತಾರೆ. ಅವ್ರು ಒಳ್ಳೆ ಕೆಲಸವನ್ನು ತೆಗೆದುಕೊಂಡು ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿಗಳಾಗಿ ಜೀವಿಸ್ತಾರೆ ಎಂಬುದಾಗಿ ನಾವೇನ್ ಮಾಡ್ಬೇಕು? ನಂಬಬೇಕಾಗಿದೆ. ನಂಬಿಕೆಯಿಂದಲೇ ಎಲ್ಲವೂ ಪ್ರಾರಂಭಗೊಳ್ಳುವಂಥದ್ದು. ದೇವವಾಗಿ ಬರೆಯಲ್ಪಟ್ಟಿದೆ, ಅಬ್ರಹಾಮನು ದೇವರ ದೃಷ್ಟಿಯಲ್ಲಿ ಅದನ್ನು ದೇವರು ನಂಬಿದನು, ಅದು ದೇವರ ದೃಷ್ಟಿಯಲ್ಲಿ ಅದು ನೀತಿವಂತಿಕೆ ಎಂಬುದಾಗಿ ಅಳಿಸಲ್ಪಟ್ಟಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಮೇಲೆ ಅಬ್ರಹಾಮನು ದೇವರಿಗೆ ತಪ್ಪು ಕೂಡ ಮಾಡ್ತಾನೆ. ಗೊತ್ತ ಎಂತ ತಪ್ಪು ಮಾಡ್ತಾನೆ ಅಂದ್ರೆ ಅವನನ್ನು ಸಾಯಿಸ್ಬಿಡ್ಬೇಕಂತ ದೇವರು ಆಲೋಚನೆ ಮಾಡ್ತಾರೆ ಅಬ್ರಹಾಮನಿಗೆ. ಅಂತ ವ್ಯಕ್ತಿ ಮೇಲೆ ಕೂಡ ದೇವರ ಕೃಪೆ, ದೇವರ ದಯೆ ಬಂತು. ಹಾಗಾಗಿ ನಾನು ಮತ್ತು ನೀವು ನಂಬಿಕೆಯಿಂದ ಯಾವಾಗ ಜೀವಿಸ್ಬೇಕು. ಎಲ್ಲ ವಿಷಯಗಳಲ್ಲಿ ನೀವೇನ್ ಮಾಡ್ರಿ? ದಯಮಾಡಿ ಪ್ರಾರ್ಥನೆ ಮಾಡ್ರಿ. ಎರಡನೇದಾಗಿ ನಿಮ್ಮ ನಂಬಿಕೆ ಏನಾಗಬಾರ್ದು, ಕಡಿಮೆ ಆಗಬಾರ್ದು. ಏನೋ ಸಣ್ಣ ಸಮಸ್ಯೆ ಬಂದ ತಕ್ಷಣನೇ, ಮನೆಗೆ ಒಂದು ಸಣ್ಣ ಘಟನೆ ನಡೆದ ತಕ್ಷಣನೇ, ಯಾರು ನಿಮಗೆ ಬೈದ ತಕ್ಷಣನೇ, ಮನೇಲಿ ಅನಾರೋಗ್ಯ ಬಂದ ತಕ್ಷಣನೇ, ದುಡ್ಡಿನ ಸಮಸ್ಯೆ ಬಂದ ತಕ್ಷಣ ನೀವು ಡಿಸಪಾಯಿಂಟ್ ಆಗೋದಲ್ಲ. ನೀವು ದೇವ್ರ ಡಿಸಪಾಯಿಂಟ್ ಆಗಿ ಚರ್ಚೆ ಬರ್ದಂಗೆ, ನಾವು ಪ್ರಾರ್ಥನೆ ಮಾಡ್ದಂಗೆ, ನಾವು ದೇವ್ರ ವಾಕ್ಯನ ಓದದಂಗೆ ಬಿಟ್ಬಿಟ್ಟು ನಾವು ನಮ್ಮ ಪಡೆದ ಕುತ್ಕೊಂಡು ಚಿಂತೆ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ. ಈ ಪರಿಸ್ಥಿತಿ ದೇವರೇ, ಇಂಥ ಪರಿಸ್ಥಿತಿಯಲ್ಲಿ ಕೂಡ ನಾನು ನಿನ್ನನ್ನು ಸೇವಿಸ್ತೇನೆ, ಇಂಥ ಸ್ಥಿತಿಯಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸೋದಿಲ್ಲ, ಇಂಥ ಸ್ಥಿತಿಯಲ್ಲಿ ಕೂಡ ನಾನು ನಿನಗೆ ಸ್ತುತಿ ಮಾಡೋದನ್ನ, ಆರಾಧನೆ ಮಾಡೋದನ್ನ, ನಿನಗೆ ಮಹಿಮೆ ನಿಲ್ಲಿಸೋದಿಲ್ಲ ಎಂಬುದಾಗಿ ಅಂತ ಪರಿಸ್ಥಿತಿಯಲ್ಲಿ ಕೂಡ ದೇವರಿಗೆ ಸ್ತೋತ್ರ ಮಾಡುವಂತವರಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಈ ಸೇವೆ ಸಣ್ಣದಿರ್ಬೋದ್ರಿ, ದೇವರು ದೊಡ್ಡದಾಗಿ ಮಾರ್ಪಡಿಸ್ತಾನೆ. ಆಮೇಲೆ ಆತ್ಮವನ್ನು ತೆಗೆದುಕೊಂಡು ಬರೋರು ಯಾರ ಕೆಲಸ? ಪವಿತ್ರ ಆತ್ಮನ ಕೆಲಸ. ಆದ್ರೆ ಸುವಾರ್ತೆ ಸಾರುತ್ತದೆ ನನ್ನ ಮತ್ತು ನಿನ್ನ ಕೆಲಸ. ಹಲ್ಲೆಲೂಯಾ. ದೇವರು ಸಣ್ಣ ಸಣ್ಣ ವ್ಯಕ್ತಿಗಳ ಮೂಲಕವಾಗಿ ದೇವರು ತನ್ನ ಕೆಲಸ ಪ್ರಾರಂಭ ಮಾಡಿದ್ರು. ಹೌದೇನು? ಅಬ್ರಹಾಮ ದೊಡ್ಡ ವ್ಯಕ್ತಿನ? ಇಸಾಕ ದೊಡ್ಡ ವ್ಯಕ್ತಿನ? ಯಾಕೋಬ ದೊಡ್ಡ ವ್ಯಕ್ತಿನ? ಮೋಶೆ ದೊಡ್ಡ ವ್ಯಕ್ತಿನ? ಯೆಹೋಶುವ ದೊಡ್ಡ ವ್ಯಕ್ತಿನ? ಅವರೆಲ್ಲ ನಮ್ಮ ತರ ಸಾಮಾನ್ಯ ಆರ್ಡಿನರಿ ಪೀಪಲ್. They live very ordinary life. ಆದ್ರೆ ದೇವರನ್ನ ಎಕ್ಸ್ಟ್ರಾರ್ಡಿನರಿ ಆಗಿ ದೇವರು ಉಪಯೋಗಿಸಿದ್ದಾರೆ. ಯಾಕೆ? ಬಿಕಾಸ್ ದೇ ಟ್ರಸ್ಟ್ ಇನ್ ದ ಲಾರ್ಡ್. ಅವ್ರ ದೇವರ ನಂಬಿಕೆ ಇಟ್ಟ ನಿಮಿತ್ತವಾಗಿ
ನನ್ನ ದೇವರು ನನ್ನ ಮೂಲಕವಾಗಿ ಅದ್ಭುತ ಮಹತ್ ಕಾರ್ಯ ಮಾಡಲಿಕ್ಕೆ ಸರ್ವಶಕ್ತನಾಗಿ ನಮ್ಮ ನಂಬಿದ್ರು. ಮೋಶೆ ಕೂಡ ಎಂತ ವ್ಯಕ್ತಿ ಗೊತ್ತರ, ಅವನ ಮುಂದೆ ದೇವರು ಅದ್ಭುತಗಳನ್ನು ಮಾಡಿ ತೋರಿಸಿದ್ರು ಕೂಡ ನಂಬಲ್ಲ ದೇವರಿಗೆ. ಅವನ ಕೋಲು ಆವಾಗಿ ಮಾರ್ಪಡುತ್ತೆ, ಆದ್ರೂ ಕೂಡ ನಂಬಲ್ಲ. ಕೈ ಇಟ್ಕೊಂಡ್ಬಿಟ್ಟು ಕೈ ಹೊರಕ ಮಾಡ್ಕೊಂಡು ತೊನ್ನತ್ತದೆ. ಆದ್ರೂ ಕೂಡ ದೇವ್ರೆ ಯಾಕಂದ್ರೆ ಸರಿ ಅನಿಸ್ತಲ್ಲಪ್ಪ, ನನಗೆ ಹೋಗಕ್ಕಾಗಲ್ಲಪ್ಪ, ನಾನ್ ಬೇಡಪ್ಪ, ಯಾರ ನಮ್ಮ ಅಣ್ಣದ್ರ ನಾವು ಕಳಿಸ್, ಅವ್ರನ್ನ ಕಳ್ಸ, ನಾನು ಬೇಡ, ನಂಗೆ ಸರಿ ಹೋಗಲ್ಲ. ಲಾಟ್ ಆಫ್ ಫಿಯರ್. ಯಾಕಂದ್ರೆ ಅಲ್ಲಿ ಒಬ್ಬರು ತಲೆ ಮಾಡಿ ಮರಳ ಮುಚ್ಚಿ ಓಡಿ ಬಂದಲ್ಲ, ಅವ್ರು ಮತ್ತೆ ನನಗೆ ಜಡ್ಬಿಡ್ತಾರೆ ಯಾಕೆ ಅಂದ್ಬಿಟ್ಟು ಅವ್ರ ಭಯ ಸ್ಟಾರ್ಟ್ ಆಯ್ತು. ದೇವ್ರ ಮುಖಾಮುಖಿಯಾಗಿ ಎನ್ಕೌಂಟರ್ ಮಾಡಿದ್ರು ಕೂಡ ನಾನ್ ನಿನ್ ಜೊತೆಗೆ ಇರ್ತೇನಪ್ಪ, ಅಯ್ಯಪ್ಪ ನೀನ್ ಒಬ್ಬನೇ ಅಲ್ಲಪ್ಪ, ನಾನು ನಿನ್ ಜೊತೆ ಬರ್ತೀನಿ, ನಿನ್ ಬಾಯಿಗೆ ನಾನ್ ಮಾತಾಡ್ತೀನಿ, ನೀನ್ ಸುಮ್ನೆ ಹೋಗಯ್ಯ ಬರೆಯ ಅಂತ ಹೇಳಿದ್ರು ಕೂಡ ಎಲ್ಲ ಸರಿ ದೇವ್ರೆ, ಆದ್ರೆ ನಾನ್ ಬೇಡ. ನೀನ್ ಗ್ರೇಟ್ ದೇವ್ರ ಅಂತ ಗೊತ್ತು, ನೀನ್ ಅಬ್ರಾಮ್ ದೇವ್ರು, ಯಾಕೋಬ್ ದೇವ್ರು, ಇಸಾಕ್ ದೇವ್ರು ಅಂತ ಗೊತ್ತು, ಆದ್ರೂ ಕೂಡ ನಾಟ್ ಬಿ ಲೋಡ್ ಟೇಕ್ ಫಾರ್ವರ್ಡ್. ಅದಲ್ವ ಈ ರೀತಿಯಾದಂತ ಸ್ವಭಾವವುಳ್ಳಂತ ದೇವರು ಮೋಶ ಹಿಡ್ಕೊಂಡೆ ದೇವರು ದೊಡ್ಡ ದೊಡ್ಡ ಕಾರ್ಯ ಮಾಡಿದ್ರು. ಹಲ್ಲೆಲೂಯಾ. ಮೋಶೆ ಒಂದ್ ಹೆಜ್ಜೆ ಮುಂದೆ ಇಟ್ಟ, ಉಳಿದಂತ ಎಲ್ಲ ಹೆಜ್ಜೆಗಳನ್ನ ದೇವರು ಏನ್ ಮಾಡಿದ್ರು, ಆ ಸ್ಟೆಪ್ ಅನ್ನು ದೇವರು ತೆಗೆದುಕೊಂಡ್ರು. ಹಲ್ಲೆಲೂಯಾ. ನಾನು ಮತ್ತು ನೀವು ಒಂದ್ ಹೆಜ್ಜೆ ಮಾತ್ರ ಇಡಬೇಕು, ಮುಂದಿನ ಎಲ್ಲ ಹೆಜ್ಜೆಯನ್ನು ದೇವರು ತೆಗೆದುಕೊಳ್ತಾನೆ. ನಿನ್ನ ಬಿಸ್ನೆಸ್ ಅಲ್ಲಿ ಒಂದೇ ಹೆಜ್ಜೆ ಇಡು, ನಿನ್ನ ಒಂದು ಮಕ್ಕಳ ಭವಿಷ್ಯದಲ್ಲಿ ಒಂದು ಹೆಜ್ಜೆ ಮುಂದೆ ಇಡು, ನೀನ್ ಮಾಡುವಂತ ಸೇವೆಯಲ್ಲಿ ಮುಂದೆ ಒಂದು ಹೆಜ್ಜೆ ಇಡು, ನೀನ್ ಮಾಡುವಂತ ಯಾವುದೇ ಕೆಲಸವಾಗಿದ್ರು, ನಿನ್ನ ಆರೋಗ್ಯ ಆಗಿದ್ರು, ಎಲ್ಲರೂ ಕೂಡ ನಂಬಿಕೆ ಎಂಬ ಫಸ್ಟ್ ಹೆಜ್ಜೆ ನೀಡ್ರಿ. The step of faith, first step with faith you must take. ನೀವು ನಂಬಿಕೆ ಎಂಬ ಮೊದಲ ಹೆಜ್ಜೆ ಇಡಬೇಕು, ಮುಂದಿನ ಎಲ್ಲ ಹೆಜ್ಜೆಗಳನ್ನು ದೇವರು ತೆಗೆದುಕೊಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿಸ್ಕೊಡ್ರಿ, ಯೇಸು ಕ್ರಿಸ್ತನ ರಾಜ್ಯ ಅದು ಜೀವಂತವಾಗಿರುವಂತ ರಾಜ್ಯ. ಹಲ್ಲೆಲೂಯಾ. ಜನಾಂಗಗಳಿಗೆ ವಾಸ ಮಾಡುವಂತ ರಾಜ್ಯ ಯೇಸು ಕ್ರಿಸ್ತನ ರಾಜ್ಯ. ಇದು ಒಂದು ಮೆಕ್ಯಾನಿಕ್, ಒಬ್ಬ ವ್ಯಕ್ತಿ ನೋಡ್ರಿ, ಒಂದು ಮೋಟರ್ ಬೈಕ್ ಕಂಡಿಡಿದಾನೆ, ಅದಕ್ಕೆ ಒಳಗಡೆ ಕಿಲಿ ಹಾಕಿ ಸ್ಟಾರ್ಟ್ ಮಾಡಿದ ತಕ್ಷಣ, ಕಿಕ್ ಕೊಡಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಎಸ್ಟಿಲ್ ಕೊಡಿದ ತಕ್ಷಣ ಏನಾಗುತ್ತೆ, ಅದು ಮುಂದಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ಗೇರ್ ಹಾಕಿದ ತಕ್ಷಣ ಅದು ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಅದೊಂದು ಮೆಕ್ಯಾನಿಕ್ ಸ್ಟಾರ್ಟ್ ಮಾಡಿರುವಂತ ಒಬ್ಬ ವ್ಯಕ್ತಿ ಮೆಕ್ಯಾನಿಸಮ್ ಅನ್ನು ಉಂಟು ಮಾಡಿ ಒಂದು ಬೈಕ್ ಅನ್ನ ತಯಾರು ಮಾಡಿದ. ಆ ರೀತಿ ನಮ್ಮ ಜೀವಿತ ದೇವರು ಉಂಟು ಮಾಡಲಿಲ್ಲ. ವಿ ಆರ್ ನಾಟ್ ಎ ಮಿಷನ್ಸ್, ಯು ಆರ್ ಎ ಹ್ಯೂಮನ್ ಬೀಯಿಂಗ್ಸ್. ಹಲ್ಲೆಲೂಯಾ. ವಿ ಹ್ಯಾವ್ ಅ ಲೈಫ್. ನಮಗೆಲ್ಲರೂ ಕೂಡ ಜೀವ ಇದೆ, ಭಾವನೆಗಳಿದೆ. ನಮಗೆ ದೇವರು ಇಲ್ಲದನ್ನ ಇದ್ದಾಗೆ ಸೃಷ್ಟಿ ಮಾಡೋದಕ್ಕೆ ಕೆಪಾಸಿಟಿ ದೇವರು ನಮಗೆ ಕೊಟ್ಟಿದ್ದಾರೆ. ಮಿಷನ್ಗೆ ಇಲ್ಲ, ಮಿಷನ್ಗೆ ಏನ್ ಕೇಪಬಲ್ ಇದೆ ಅದು ಮಾತ್ರ ಮಿಷನ್ಗೆ ಸಾಧ್ಯ. ಆದ್ರೆ ನಮ್ಮ ನೋಡ್ರಿ, ಇದೇ ಮನುಷ್ಯ ಕೈಯಿಂದ ಏನಾಯ್ತು, ಬೈಕ್ ಆಯ್ತು. ಇದೇ ಮನುಷ್ಯನ ಕೈಯಿಂದ ಕಾಲು ಉತ್ಪತ್ತಿ ಮಾಡಿದ ದೇವರು, ಇದೇ ಮನುಷ್ಯನ ಕೈಯಿಂದ ಎಲ್ಲ ಮಿಷನ್ ಉತ್ಪತ್ತಿ ಮಾಡಿದ, ಇದೇ ಮನುಷ್ಯನ ಕೈಯಿಂದ ವಿಮಾನ ಕೂಡ ಸ್ಟಾರ್ಟ್ ಮಾಡಿದ, ಇದೇ ಮನುಷ್ಯನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೊರಡಕ್ ಮಾಡಿದ. ಸ್ಟಾರ್ಟಿಂಗ್ ಯಾರಿಂದ? ಒಬ್ಬ ಮನುಷ್ಯನಿಂದ. ಹೌದಲ್ವಾ? ಒಬ್ಬ ಮನುಷ್ಯನೆಲ್ಲ ಮಾಡ್ಲಿಕ್ಕೆ ಸಾಧ್ಯವಾಯಿತಂತಂದ್ರೆ ಮತ್ತೆ ದೇವರಿಗೆ ಅಸಾಧ್ಯವಾದ ಯಾವ್ದಂತ ಆಲೋಚನೆ ಮಾಡಿ ನೋಡೋಣ. ಅಸಾಧ್ಯ ಯಾವ್ದಾಗಿದೆ ದೇವರಿಗೆ? ಎಲ್ಲವೂ ದೇವರಿಗೆ ಸಾಧ್ಯ. ಹಲ್ಲೆಲೂಯಾ. ಓಕೆ, ನಮ್ಮ ನಂಬಿಕೆ ಏನಾಗ್ಬೇಕಂದ್ರೆ, ನಮ್ಮ ನಂಬಿಕೆ ಬೆಳಿಬೇಕು. ಹಲ್ಲೆಲೂಯಾ. ಎಲ್ಲ ಜೀವ ಇರುವಂತದ್ದು ಏನಾಗುತ್ತೆ, ಬೆಳೀತದೆ. ನಿಮ್ಮ ಪಕ್ಕದಲ್ಲಿ ಹೇಳ್ತು, ಜೀವ ಇರುವಂತದ್ದು ಬೆಳೀತದೆ. ಯಾವ್ದೆಲ್ಲ ಜೀವ ಇದೆ ಅಂದ್ರೆ ಏನಾಗುತ್ತೆ? ನಿಮ್ಮ ಮನೆ ಮುಂದಿರುವಂತ ಗಿಡ ಏನಾಗುತ್ತೆ? ಯಾಕೆ? ಅದಕ್ಕೇನಿದೆ? ನಿಮ್ ಮನೆಯಲ್ಲಿರುವಂತ ನಾಯಿ ಮರಿ ಫಸ್ಟ್ 1 ತಿಂಗಳಿತ್ತು, ಇವಾಗ 3 ತಿಂಗಳು ಮರಿ ಫಾಸ್ಟ್. ಹೌದಲ್ವಾ? ಇಟ್ಟಿಟ್ಟ ಇತ್ತು ಫಾಸ್ಟ್, ಕಾಲ ಇಷ್ಟು ಉದ್ದಾಗಿತ್ತು ನೋಡ್ರಿ ಫಾಸ್ಟ್. ಕಿವಿ ಇಟ್ಟಿಟ್ಟ ಇತ್ತು, ಈಗ ದೊಡ್ಡದಾಯ್ತು. ಕೋಳಿ ಮರಿ ಬೆಳೀತದ ಇಲ್ವೋ? ನಿಮ್ ಮಕ್ಕಳು ಬೆಳೀತದ ಇಲ್ವೋ? ಎಲ್ಲ ಬೆಳೀತದೆ. ಜೀವ ಇರುವಂತದ್ದು ಎಲ್ಲ ಬೆಳೀತದೆ. ಹಲ್ಲೆಲೂಯಾ. ಸೊ ಪ್ರತಿಯೊಂದು ಜೀವ ಇರುವಂತದ್ದು ಹೇಗೆ ಬೆಳೆದದು, ಅದೇ ರೀತಿಯಾಗಿ ದೇವರ ಮಕ್ಕಳ ನಾವು ಕೂಡ ದೇವರಲ್ಲಿ ಬೆಳೆಯೋರಾಗಿರ್ಬೇಕು. ಹಲ್ಲೆಲೂಯಾ. ನೋಡಿ, ಇದೆಲ್ಲ ಪ್ರಕೃತಿ, ಎಲ್ಲ ನ್ಯಾಚುರಲ್ ಅಂತ. ನಾಯಿ, ಗಿಡ, ಮರ, ಪ್ರಾಣಿ, ಪಕ್ಷಿ ಇದೆಲ್ಲ ದೇವ್ರ ಸೃಷ್ಟಿ ಮಾಡಿದ್ರು. ಅದ್ರ ಪಾಡಿಗೆ ಅದು ಬೆಳೀತಾ ಇದೆ. ಹೌದೇ ಇಲ್ವೋ? ಹೌದಾ ಇಲ್ವೋ ಹೇಳ್ರಿ ನನಗೆ. ಹೌದಂದ್ರೆ ಇಲ್ಲ. ಗಿಡಗಳು ಬೆಳೀತಾ ಇದೆ, ಮೊಳಕೆ ಹೊಡೆದು. ಅದು ನೋಡ್ರಿ, ನೀವು 100 ಮರ ಕಡಿದೆ, ಎಷ್ಟು ಮರ ಮನುಷ್ಯ ಕಡ್ದ, ಅವ್ನು ಎಷ್ಟು ಮರ ಕಡ್ದ ಅಷ್ಟೇ, ಅದಕ್ಕಿಂತ ಹೆಚ್ಚು ಗಿಡಗಳು ಬೆಳೆದಲ್ವಾ?
ಈಗ ನಮ್ದೆಲ್ಲ ಈಗ ಕಾರ್ಡ್ಗಳೆಲ್ಲ ಏನ್ ಮಾಡ್ಬಿಟ್ಟಿದೆ ನಮ್ಮ ಗೌರ್ಮೆಂಟ್ ಸರ್ಕಾರ ನಂದಪ್ಪ ಆಸ್ತಿ ಅವನು ನಾವು ಗಿಡ ಏನಾದ್ರು ಬೀಜ ಹಾಕಿ ಬೆಳೆಸಿದ್ನ, ಯಾವ್ದಾದ್ರು ಗೊಬ್ಬರ ಹಾಕಿದ್ರೆ ಅದಕ್ಕೆ, ಯಾವ್ದಾದ್ರು ಬೀಜ ಹಾಕಿದ್ರೆ ಅದಕ್ಕೆ ನೀರು ಬಿಟ್ಟಿದ್ರೆ ಅದಕ್ಕೆ ಸಾವಿರಾರು ಎಕರೆ ಎಲ್ಲ ಯಾರು ಗೌರ್ಮೆಂಟ್ ಪ್ರಾಪರ್ಟಿ. ಅದು ನಿಜವಾಗ್ಲೂ ಯಾರ ಪ್ರಾಪರ್ಟಿ? ದೇವ್ರ ಪ್ರಾಪರ್ಟಿ ಅದು. ಯಾಕಂದ್ರೆ ಭೂಮಿ ಉಂಟು ಮಾಡಿದ ಆತ, ಆ ಭೂಮಿಯಲ್ಲಿ ಮರಗಳು ಬೆಳೆಕ್ ಮಾಡಿದ ಆತ, ಎಲ್ಲ ಬೆಳೀತಾ ಇದೆ ನೋಡ್ರಿ. ಜೀವನದೆಲ್ಲ ಬೆಳೀತಾ ಇದೆ. ನೀವು ನಂಬಿದ್ರು ನಮ್ದೇ ಇದ್ರು ನಿಮ್ಮ ಮನೆಗಿರುವಂತ ಸಣ್ಣ ಸಣ್ಣ ನಾಯಿಗಳು ಬೆಳೀತಾ ಇದಾವು, ಸಣ್ಣ ಸಣ್ಣ ಗಿಡಗಳು ಬೆಳೀತಾ ಇದಾವು, ನಿಮ್ಮ ಮನೆಗೆ ಕೋಳಿ ಪಿಳ್ಳೆಗಳು ಬೆಳೀತಾ ಇದಾವು. ಇದು ದೇವರ ಪ್ರಕೃತಿಯ ನಿಯಮ. ಇದು ದೇವರು ಆತರ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ನಾನು ಮತ್ತು ನೀವು ದೇವರಲ್ಲಿ ಬೆಳಿಬೇಕಂತ ಇಷ್ಟಪಡ್ತಾನೆ. ಆಮೇಲೆ ಈ ಕಡೆ ಗಮನಿಸ್ತಾ ಇದ್ದೀರಾ ವಾಕ್ಯನ? ದೇವರು ನಾನು ಮತ್ತು ನೀವು ದೇವರ ವಾಕ್ಯದಲ್ಲಿ ಬೆಳಿಬೇಕಂತ ಇಷ್ಟಪಡ್ತಾನೆ. ನಾನು ಈ ಒಂದು ಕ್ರಿಶ್ಚಿಯನ್ ಮೆಚುರಿಟಿ ಆಗ್ಬೇಕು, ಆತ್ಮಿಕ ಪರಿಪಕ್ವತೆ ಹೊಂದ್ಕೊಳ್ಬೇಕಂತ ಇಷ್ಟಪಡ್ತಾನೆ. ಇದು ದೇವರ ನಿಯಮ. ನಾವು ಬೆಳೆದ ಹಾಗೆ ಹಂಗೆ ಅಲ್ಲಿಗೆ ತಟಸ್ಥ ನಿಲ್ಲಿಸುವಂತ ವ್ಯಕ್ತಿಗಳು ಯಾರು ಹೇಳ್ರಿ ನೋಡೋಣ? ಯಾರು ಸಾಹಿತ್ಯ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಂತ ಬರ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಆನ್ಸರ್. ನಾವು ಬೆಳೆದ ಹಾಗೆ ನಮ್ಮನ್ನು ಅಲ್ಲಿಗೆ ತಟಸ್ಥ ನಿಲ್ಲಿಸ್ಕೊಳ್ಳುವಂತೆ ಮಾಡೋದು ನಾವೇ. ಸೈತಾನ ಕೂಡ ನಮ್ಮ ತಡೆಗಟ್ಟುವಂತ ಅಧಿಕಾರ ಇಲ್ಲ. ಅಲ್ಲೆಲ್ಲೂಯ್ಯ. ದೇವರು ಹಾಕಿರ್ತದೆ, ಸೈತಾನ ನಿಮ್ಮನ್ನ ಕಾಲ್ ಕಡೆ ಹಾಕಿದ್ದೇನೆ ಬರೀ ದೇವರು ಹಾಕಿದ್ರೆ ಮಾಡಿ ಕಾಲ್ ಕಡೆ ಇದ್ದಾನೆ ಅಂದ್ರೆ ಬರ್ತಾನೆ ನೆಕ್ಕೆ. ಅಲ್ಲೆಲ್ಲೂಯ್ಯ. ಇವತ್ತು ಎಷ್ಟೆಲ್ಲ ಸೈತಾನ ಪ್ಲಾನ್ ಮಾಡಿದ ನಮ್ಮನ್ನ ಹಿಂಗ ನಮ್ಮನ್ನ ಕಟಾವ್ ಮಾಡ್ಬೇಕು, ಮೂಲೆ ಗುಂಪು ಮಾಡ್ಬೇಕಂತ ಮಾಡಿದ. ಮೂಲೆ ಗುಂಪಾಗ್ಯವ ನಾವು, ಮೂಲೆ ಗುಂಪು ಮಾಡ್ಯವ ನಾವು. ದೇವ್ರ ಮೂಲೆ ಗುಂಪು ಮಾಡಕ್ ಬಿಟ್ನ ಇಲ್ಲ. ಅವನ ಮೂಲೆ ಗುಂಪಾದ, ಅವನ ಆಲೋಚನೆಗಳು ಮೂಲೆ ಗುಂಪಾದ್ವು, ಅವನ ಪ್ಲಾನ್ಗಳು ಮೂಲೆ ಗುಂಪಾದ್ವು. ದೇವ್ರ ಮೇಲೆ ಬರ್ಬಿಟ್ಟಿದೆ ಗಣಕ ಪುಸ್ತಕದಲ್ಲಿ, ದುಷ್ಟನು ತಾನು ತೋಡಿಕೊಂಡ ಕೂಡ ತಾನೇ ಬಿಡುವನೆ ಮನೆಗೆ. ವಾವ್. ನಿಮಗೆ ಯಾರಾದ್ರೂ ವಿರುದ್ಧವಾಗಿ ಗುಂಡಿ ತೋಡಿರಬಹುದು, ನೀನು ಕೆಳಗಡೆ ಬೀಳಿಸ್ಬೇಕು, ಮತ್ತೆ ಮೇಲೆ ಕೆತ್ತಳಬಾರದು, ನೀನು ನಿರುವಂಶ ಎಲ್ಲ ಸ್ವಲ್ಪ ನಾಶ ಆಗೋಗ್ಬೇಕಂತೇಳಿ ನಿನಗೆ ತೋಡಿದಂತ ಗುಂಡಿಯಲ್ಲಿ ತಾವೇ ಬೀಳಲಿಕ್ಕೆ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಇದು ದೇವರ ಕೆಲಸ ಪ್ರಿಯರೇ. ನಾನು ಮತ್ತು ನೀನು ದೇವ್ರ ಜೊತೆಗೆ ನಡೆದ್ರೆ, ದೇವರ ಜೊತೆಗೆ ಸಹವಾಸದಲ್ಲಿ ಇದ್ರೆ, ದೇವರ ಮಾತನ್ನು ಕೇಳಿದ್ರೆ, ದೇವರಿಗೆ ಮೆಚ್ಚುಗೆಯಾಗಿ ದೇವರ ಮಾತುಗಳನ್ನ ಕೈಗೊಂಡು ನಡೆದ್ರೆ, ನಮ್ಮನ್ನ ದೇವರ ಗುಂಡಿಯಲ್ಲಿ ಬೀಳದ್ ಮಾಡೋದಿಲ್ಲ, ನಮ್ಮ ದೇವರ ಗುಂಡಿನ ಮೇಲೆ ಕೆತ್ತುವಂತೆ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಯೋಸೇಫನ ಅಣ್ಣ ತಮ್ಮಂದ್ರು ಗುಂಡಿಯಲ್ಲಿ ಅವನನ್ನು ಬಲವಂತವಾಗಿ ಹಾಕಿದ್ರು. ಅದೇ ದೇವರು ಯಾವ ಗುಂಡಿಯಲ್ಲಿ ಅಣ್ಣ ತಮ್ಮಂದ್ರು ಹಾಕಿದ್ರು ಅದೇ ಗುಂಡಿಯಿಂದ ಅವರೇ ಹಾಕಿದವರ ಮೇಲೆ ಮಾಡಿದ ದೇವರು. ಅವ್ರನ್ನ ಮೇಲೆ ಕೆತ್ತಿಸಿ, ಅರ್ಥ ಆಯ್ತಲ್ವಾ? ಯಾವ ವೈರಿಗಳ ದೇಶದಲ್ಲಿ ಅವನನ್ನು ಪ್ರಧಾನಮಂತ್ರಿನಾಗಿ ದೇವರು